ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಚೌಡಳ್ಳಿಯ ಗುರುಮಲ್ಲೇಶ್ವರ ಮಠದಲ್ಲಿ ವಿಚಿತ್ರ ಘಟನೆ. 22 ವರ್ಷ ವಯಸ್ಸಿನ ಸ್ವಾಮೀಜಿ ಮೂಲತಃ ಹಿಂದೂನೇ ಅಲ್ಲ, ಆತ ಒಬ್ರು ಮುಸ್ಲಿಂ. ಇನ್ನೂ ಕೂಡ ಅವರ ಆಧಾರ್ ಕಾರ್ಡ್ ನಲ್ಲಿ ಮೊಹಮ್ಮದ್ ನಿಸಾರ್ ಅಂತ ಮುಸ್ಲಿಂ ಹೆಸರೇ ಇದೆ ಅನ್ನೋದು ಗೊತ್ತಾಗಿ ಪೀಠಾಧಿಪತಿ ಸ್ಥಾನದಿಂದ ಕೆಳಗೂ ಇಳಿಸಲಾಗಿದೆ. ಮೊಹಮ್ಮದ್ ನಿಸಾರ್ ಅಂತ ಇತ್ತು. ಯಾದಗಿರಿ ಜಿಲ್ಲೆಯ ಶಹಾಪುರ ಗ್ರಾಮದವರಾಗಿದ್ರು. ಕಳೆದ 1.5 ತಿಂಗಳಿಂದ ಈ ಮಠದ ಸ್ವಾಮೀಜಿಯಾಗಿದ್ರು. ಗ್ರಾಮದ ಯುವಕನೊಬ್ಬ ಸ್ವಾಮೀಜಿಯ ಫೋನ್ ನಲ್ಲಿ ಹೇಗೋ ನೋಡ್ಬಿಟ್ಟು ಆಧಾರ್ ಕಾರ್ಡ್ ಪತ್ತೆ ಹಚ್ಚಿ, ಓ ಸ್ವಾಮೀಜಿ ಹಿಂದೂನೇ ಅಲ್ಲ ಅಂತ ಹೇಳಿ ಎಲ್ಲಾ ಕಡೆ ವಿಚಾರವನ್ನ ಸ್ಪ್ರೆಡ್ ಮಾಡಿದ್ರು. ಇದರ ಬೆನ್ನಲ್ಲೇ ಸ್ವಾಮೀಜಿ ಇಲ್ಲಿರೋದು ಬೇಡ ಅಂತ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ನಿಜಲಿಂಗ ಸ್ವಾಮಿ ಅಲಿಯಾಸ್ ಮೊಹಮ್ಮದ್ ನಿಸಾರ್ ಮಠವನ್ನ ತೊರೆದಿದ್ದಾರೆ. ಬಸವ ತತ್ವದಿಂದ ಆಕರ್ಷಿತನಾಗಿ 2021ರಲ್ಲಿ ನನ್ನ 17ನೇ ವಯಸ್ಸಲ್ಲೇ ಲಿಂಗ ದೀಕ್ಷೆಯಾಗಿ ನಾನು ಬದಲಾಗ್ಬಿಟ್ಟಿದ್ದೆ, ಈಗ ನಾನು ಮುಸ್ಲಿಂ ಅಲ್ಲ ಅಂತ ಇವರು ಹೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ಇವರು ಅಫಿಷಿಯಲ್ ನೇಮ್ ಚೇಂಜ್ ಮಾಡಿಸಿರ್ಲಿಲ್ಲ. ಆಧಾರ್ ಕಾರ್ಡ್ ನಲ್ಲೂ ಕೂಡ ಅದೇ ಹೆಸರಿದ್ದು ಬಯಲಾಗಿ ಇದೀಗ ಇಷ್ಟೆಲ್ಲ ಇಶ್ಯೂ ಆಗಿದೆ. ಸ್ವಾಮೀಜಿ ಪೀಠ ತ್ಯಾಗ ಮಾಡಿ ಸ್ವಗ್ರಾಮ ಶಹಾಪುರದ ಕಡೆಗೆ ಈಗ ಮುಖ ಮಾಡಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಮಠಕ್ಕೆ ಆಸ್ಟ್ರೇಲಿಯಾದಿಂದಲೂ ಕೂಡ ಸಹಾಯ ಬಂದಿದೆ. ಅಲ್ಲಿರೋ ಮಹಾದೇವ್ ಪ್ರಸಾದ್ ಅನ್ನೋರು ಇಲ್ಲಿ ಮಠಕ್ಕೆ ಜಾಗ ಕೊಟ್ಟಿದ್ರು ಅಂತಲೂ ಕೂಡ ಹೇಳಲಾಗ್ತಿದೆ. ಸ್ನೇಹಿತರೆ, ಎಲ್ಲ ರೀತಿಯ ಪ್ರಸಕ್ತ ಆಗು ಹೋಗುಗಳ ಸಂಪೂರ್ಣ ಮಾಹಿತಿಗೆ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.